ಶ್ರೀನಿವಾಸ್ ಮಾವ, 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 ನಿಂತ್ಕೋ. ಯಾಕೆ ಬಂದೆ ಇಲ್ಲಿಗೆ? ಇಲ್ಲಿ ಬಂದು ನನ್ನ ನೆಮ್ಮದಿನ ಹಾಳು ಮಾಡ್ಬೇಕು ಅಂತಿದ್ಯಾ? ಹೋಗಿಲ್ಲಿಂದ. ಅಲ್ಲಿ ಎಲ್ರು ನೆಮ್ಮದಿನೂ ಹಾಳು ಮಾಡಿ ಬಂದ್ರಿ. ನಾನು ಯಾರ ನೆಮ್ಮದಿನೂ ಹಾಳು ಮಾಡಲಿಲ್ಲ. ನಾನು ಜೈಲ್ಗೆ ಹೋಗೋ ಹಾಗೆ ಮಾಡಿ, ನಾನು ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿ, ಅಲ್ಲೇ ನನ್ನನ್ನ ಮುಗಿಸೋದಕ್ಕೆ ಪ್ರಯತ್ನ ಪಟ್ಲು ನಿಮ್ ಸಾವಿತ್ರಿ. ಹಾಗಂತ ಯಾರು ಹೇಳಿದ್ದು? ಯಾರ್ಯಾಕಮ್ಮ ಹೇಳ್ಬೇಕು? ನನಗೆ ಗೊತ್ತಾಗೋದಿಲ್ವಾ? ನನಗೆ ಹಾಗೆ ಮಿಡಿತಾ ಇದ್ದೆ ಜೀವ ಆದ್ರೆ ವಿನುತಾ ಒಬ್ಳೆ. ಅವಳು ಸುಖವಾಗಿರ್ಬೇಕು, ಅವಳು ಸಂತೋಷವಾಗಿರ್ಬೇಕು, ಅವಳು ನೆಮ್ಮದಿ ಆಗಿರ್ಬೇಕು ಅಂತ ಅವಳಕ್ಕೆ ಸಹಾಯ ಮಾಡಕ್ ಹೋದೆ. ಆದ್ರೆ ನಾನೇ ಅವಳ ಸಾವಕ್ಕೆ ಕಾರಣ ಆಗ್ಬಿಟ್ಟೆ. ನಾನು ಮಾಡಿರೋ ಈ ಪಾಪಗಳಿಗೆ ಪ್ರಾಯಶ್ಚಿತ್ತ ಇಲ್ಲವೇ ಇಲ್ಲ. ಇಲ್ಲ ಮಾವ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ವಿನುತಾ ನಿಮ್ಮನ್ನ ಜೈಲಿಂದ ಬಿಡಿಸಿರ್ಬೋದು, ಆದ್ರೆ ಹಾಗೆ ನಾಟಕ ಮಾಡಿದ್ದವಳು. ಆದ್ರೆ ಬಿಡಿಸಿದಂತೂ ನಿಜ ಹೌದಲ್ವಾ? ಹೌದು, ಆದ್ರೆ ಸಾವಿತ್ರಿ ಬಗ್ಗೆ ನಿಮ್ಗೆ ಹೇಳಿದ್ದೆಲ್ಲ ಸುಳ್ಳು. ನಿಮ್ ಮೇಲೆ ದ್ವೇಷ ಇದ್ದಿದ್ದು ಸಾವಿತ್ರಿಗಲ್ಲ, ವಿನುತನ್ಗೆ. ನಾನ್ ನಂಬೋದಿಲ್ಲ ಇದನ್ನ. ಮನೆಯಲ್ಲಿ ಯಾರಿಗೂ ಹೇಳ್ದೆ ನಿಮ್ಮನ್ನ ಬಿಡಿಸಿದ್ಲು. ಯಾರಿಗಾದ್ರೂ ಹೇಳಿದ್ದಿದ್ರೆ ನನ್ನನ್ನ ಬಿಡಿಸೋದೇ ಬೇಡ ಅಂತ ಹೇಳ್ತಾ ಇದ್ರು. ಇಲ್ಲ ಮಾವ, ನಿಮ್ಮನ್ನ ಬಿಡಿಸ್ಲೇಬೇಕು ಅಂತ ಪಟ್ಟಿಡ್ದಿದ್ದು ಸಾವಿತ್ರಿ. ಮಾವ ಬಿಡುಗಡೆ ಆಗೋವರೆಗೂ ಪ್ರತಾಪ್ ಕೂಡ ಬಿಡುಗಡೆ ಆಗ್ಬಾರ್ದು ಅಂತ ಹೇಳಿದ್ದು ಸಾವಿತ್ರಿ. ಆ ಸಿಟ್ಟು ವಿನುತನ್ಗೆ ಸಾವಿತ್ರಿ ಮೇಲೆ ದ್ವೇಷವಾಗಿ ಮಾರ್ಪಡ್ತು. ನಾನ್ ನಂಬೋದಿಲ್ಲ. ನಿಮ್ಮನೆ, ನಾನ್ ಹೇಳಿದ್ ನಿಜ. ಹಲೋ. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳಿ ಅದಿ. ಸರ್, ಸೆಮಿನಾರ್ ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ನಮ್ಮ ಕಂಪ್ನಿ ಪ್ರೆಸೆಂಟೇಷನ್ ಆಯ್ತು, ಎಲ್ಲ ತುಂಬಾ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಗುಡ್. ಸರ್, ನಾಳೆ ಸೆಮಿನಾರ್ ಮುಗ್ದೋಗತ್ತೆ, ನಾಡಿದ್ದು ಬಂದ್ಬಿಡ್ತೀನಿ. ಗೊತ್ತು ಬಿಡಿ. ಅಷ್ಟೇನಾ? ಸರ್, CEO ಅವ್ರು ಫೋನ್ ಮಾಡಿದ್ರು, ಇವತ್ತಿಂದ ನೀವು ಆಫೀಸ್ಗೆ ಹೋಗ್ತಿದ್ದೀರಂತೆ. ಹೌದು ಸರ್, ನಿಮ್ ಫೈಲ್ಸ್ ಎಲ್ಲ ಒಂದೇ ಫೋಲ್ಡರ್ ಸೇವ್ ಮಾಡಿದ್ದೀನಿ. ನಿಮ್ ಹೆಸರಿನ ಫೈಲು ಗೊತ್ತಲ್ಲ ಸರ್? ಗೊತ್ತು ಬಿಡ್ರಿ. ಆದ್ರೆ ಒಂದು ಬೇರೆ ಫೋಲ್ಡರ್ ಸೇವ್ ಮಾಡಿದ್ದೀನಿ ಸರ್. ಅಲ್ಲಿಂದ ಹೊರಡಕ್ ಮುಂಚೆ ನಿಮ್ಗೆ ತಿಳ್ಸಕ್ಕಾಗ್ಲಿಲ್ಲ, ಸಾರಿ. ಏನದು? ಸರ್, 3 ದಿವಸ ಹಿಂದೆ ಒಂದ್ ಮೇಲ್ ಬಂದಿತ್ತು. ಯಾರದ್ದು? ಯಾರೋ ಕಾಂಚನ ಅಂತ. ಮೇಲ್ ಏನಂತ ಬಂದಿದೆ? ಕೆಲವು ಫೋಟೋಸ್ ಇತ್ತು ಸರ್, ಅಲ್ಲ ಡೌನ್ಲೋಡ್ ಮಾಡಿದ್ದೀನಿ. ಫೋಟೋನ? ಹೌದು ಸರ್, ಆಕೆದೆ ಅನ್ಸುತ್ತೆ. ಆಕೆ ಜೊತೆ ನೀವ್ ನಿಂತಿರೋ ಫೋಟೋಸ್ ಇದೆ. ಸರಿ ಬಿಡು, ನಾನು ಈಗಲೇ ಚೆಕ್ ಮಾಡಿ ಡಿಲೀಟ್ ಮಾಡ್ತೀನಿ. ಸರ್, ಇನ್ನೊಂದು ವಿಷಯ, ಪಾಸ್ವರ್ಡು ನಿಮ್ ತಂದೆಯವರು ಸುಶೀಲ್ ಕುಮಾರ್ ಅವರು ಚೇಂಜ್ ಮಾಡಿದ್ದಾರೆ.
ಯಾಕೆ? ಯಾರ್ಯಾರೋ ಹ್ಯಾಂಡಲ್ ಮಾಡ್ತಾರೆ ಅಂತ ಚೇಂಜ್ ಮಾಡಿದ್ದೀನಿ ಅಂತ ಅವರೇ ಹೇಳಿದ್ರು. ಅವ್ರನ್ನ ಕೇಳ್ಬಿಡಿ ಸರ್. ಸರಿ ಬಿಡು, ನಾನು ಹ್ಯಾಂಡಲ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ವಿನುತಾ ನನ್ನ ಹತ್ರನೇ ಡಬಲ್ ಗೇಮ್ ಮಾಡಲ್ಲ. ನೀವು ಜೈಲಿಂದ ಬಿಡುಗಡೆ ಆದ್ಮೇಲೆ ವಿನುತಾ ನಿಮ್ಗೆ ಸಾವಿತ್ರಿ ಹತ್ರ ಮಾತಾಡೋದಕ್ ಬಿಟ್ಲಾ? ಇಲ್ಲ. ನಿಮ್ಗೆ ಸಾವಿತ್ರಿ ಮೇಲೆ ದ್ವೇಷ ಬರೋ ಹಾಗೆ ಹಂತ ಹಂತವಾಗಿ ಸುಳ್ಳು ಹೇಳ್ತಾ ಬಂದ್ಲು. ನೀವಿನ್ನೂ ಸ್ಟೇಷನ್ ಅಲ್ಲೇ ಇದ್ದೀರಾ ಅಂತ ತಿಳ್ಕೊಂಡ್ ಸಾವಿತ್ರಿ ಊಟ ತರೋದಕ್ಕೆ ಅಂತ ಹೊರಟಿದ್ಲು. ಆದ್ರೆ ತಡೆದು ತಾನೇ ಊಟ ತಂದ್ಲು. ಯಾಕೆ? ಯಾಕೆ? ನಿಮ್ಮನ್ನ ಬಿಡಿಸಿದ್ದು ಮನೇಲಿ ಯಾರಿಗೂ ಗೊತ್ತಿಲ್ಲ ಅನ್ನೋದೊಂದು ಕಾರಣ ಆದ್ರೆ, ಸಾವಿತ್ರಿ ತನ್ನ ಮಾವನ್ ಗನ್ ತಗೊಂಡು ನಿಮ್ಮನ್ ಕೊಲ್ಲೋದಕ್ ಬಂದಿದ್ಲು ಅಂತ ನಿಮ್ ತಲೆ ತುಂಬೋದು ಇನ್ನೊಂದು ಕಾರಣ. ಇದು ಡಬಲ್ ಗೇಮ್ ಅಲ್ವಾ? ಹೋಗಿ ನೋಡ್ಕೊಂಡ್ ಬಂದಿರ ದೇವ್ರ. ದುರಹಂಕಾರದಲ್ಲಿ ಮೆರಿತಾ ಇದ್ದಾಳೆ. ಮುಖದಲ್ಲಿ ಮತ್ಸರ, ಮೈಯೆಲ್ಲ ವಿಷ, ಕೈ ಇಟ್ರೆ ಎಲ್ಲ ಹಾಳು. ಅವಳು ಎಲ್ಲಿ ಕಾಲು ಇಡ್ತಾಳೋ ಅಲ್ಲಿ ಭೂಮಿ ಬರಡಾಗುತ್ತೆ. ಬದುಕೋದಕ್ಕೆ ಯೋಗ್ಯತೆನೇ ಇಲ್ದವಳು ಸಾಯಲೇಬೇಕು. ಇಟ್ರ ನೀವು ಅವಳು ಸಾವಿಗೆ ಮುಹೂರ್ತ ಇಟ್ರ? ನನಗೆ ಗೊತ್ತಿತ್ತು ದೇವ್ರು. ಯಾವಾಗ ಸಾಯಿಸ್ತೀರ ದೇವ್ರು? ಯಾವ ಫೋಟೋ ಕಳಿಸಿದಾಳೆ ಕಾಂಚನ? ಇಲ್ಲ, ನೋಡಿ ಆ ಫೋಟೋನ ಡಿಲೀಟ್ ಮಾಡಬೇಕು. ಯಾಕೆ ಡಿಲೀಟ್ ಮಾಡೋದು? ಅಪ್ಪ ಪಾಸ್ವರ್ಡ್ ಚೇಂಜ್ ಮಾಡಿದ್ದಾರೆ. ಯಾಕೆ ಫೋಟೋ ಕಳಿಸಿದಾಳೆ? ಯಾಕೆ ಫೋಟೋ ಕಳಿಸಿದಾಳೆ? ಕಾಂಚನ ಉದ್ದೇಶ ಏನಿರ್ಬೋದು? ಮೈ ಗಾಡ್, ಅಪ್ಪ ಏನಾದ್ರೂ ಆ ಫೋಟೋ ನೋಡ್ಬಿಟ್ರೆ? ಸಿಂಗಾಪುರಲ್ಲೇ ಎಲ್ಲ ವಿಷಯ ಸೆಟಲ್ ಮಾಡಿ ಬಂದಿದ್ದೀನಿ ನಾನು. ಇವಳು ಫೋಟೋ ಯಾಕೆ ಕಳಿಸಿದಾಳೆ? ಸುಮ್ಮನೆ ಬಿಡಲ್ಲ ಅವಳನ್ನ ನಾನು ಸುಮ್ಮನೆ ಬಿಡಲ್ಲ. ಅವಳೇನಾದ್ರೂ ನನಗೆ ಹೆದರ್ಸ್ಬೇಕು ಅಂತ ಫೋನ್ ಮಾಡಿದ್ರೆ ಅದಕ್ಕೆಲ್ಲ ಹೆದರೋದು ನಾನಲ್ಲ ಅಂತ ಅವಳಿಗೆ ಈಗಲೇ ತಿಳಿಸ್ತೀನಿ. ಅವಳ ಫೋನ್ ನಂಬರ್ಗೆ ಈಗಲೇ ಮಾಡ್ತೀನಿ. ಮೈ ಗಾಡ್, ನಾಟ್ ರೀಚಬಲ್ ಬರ್ತಾ ಇದೆ. ಅಪ್ಪ ಏನಾದ್ರು ಆಫೀಸ್ಗೆ ಹೋಗಿ ಆ ಫೋಟೋಸ್ ನೋಡಿದ್ರೆ ಅದಕ್ಕೆ ಮುಂಚೆ ಡಿಲೀಟ್ ಮಾಡಬೇಕು. ಎಸ್ ಡಿಲೀಟ್ ಮಾಡಬೇಕು. ವಿನುತಾ ನನ್ನನ್ನು ಕಂಡ್ರೆ ಯಾಕೆ ಹಾಗೆ ಆಡ್ತಾಳೆ? ಅವಳು ಯಾಕೆ ಹಾಗೆ ಮಾಡಬೇಕು? ನಾನು ಅಂದ್ರೆ ವಿನುತಂಗೆ ಪಂಚ ಪ್ರಾಣ. ನಾನು ಅವ್ರ ಮನೇಲಿ ಇರೋದಕ್ಕೆ ಹೋದಾಗ ಸಾವಿತ್ರಿಗೆ ನಾನಲ್ಲಿರೋದು ಇಷ್ಟ ಇರಲಿಲ್ಲ. ಆದ್ರೆ ವಿನುತಾ ನನ್ನನ್ನ ಎಷ್ಟು ನಗನಗ್ತಾ ಬರ್ಮಾಡ್ಕೊಂಡ್ಲು ಗೊತ್ತೇನಮ್ಮ? ಅವಳಿಗೆ ನಿನ್ ಮೇಲೆ ಪ್ರೀತಿ ಇದ್ದಿದ್ದು ನಾಟಕನೇ. ವಿನುತನ್ಗೆ ಸಾವಿತ್ರಿನ ಸಾಯಿಸೋ ಉದ್ದೇಶ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನೀವ್ ಅವಳ ಸಪೋರ್ಟಿಗೆ ನಿಂತಾಗ, ಅವಳ ಜವಾಬ್ದಾರಿ ತಗೊಂಡಾಗ ವಿನುತಾ ಸಾವಿತ್ರಿನ ಪರ್ಮನೆಂಟ್ ಆಗಿ ನಾಶ ಮಾಡ್ಬೋದು ಅಂತ ಅನ್ಕೊಂಡ್ಲು. ಆದ್ರೆ ನೀವೇನಾದ್ರೂ ಸಾವಿತ್ರಿಗೆ ವಿಷ ಹಾಕು ಅಂತ ವಿನುತನ್ಗೆ ಹೇಳಿದಿದ್ರೆ ಅವಳು ಖಂಡಿತ ಹಾಕ್ತಿರ್ಲಿಲ್ಲ. ಯಾಕಂದ್ರೆ ಸಿಕ್ಕಾಕೋತೀನಿ ಅನ್ನೋ ಭಯ ಇತ್ತು. ಆದ್ರೆ ಈಗ ಸಿಕ್ಕಾಕೊಂಡ್ರೆ ನೀವು ತಾನೇ ಸಿಕ್ಕಾಕೊಳ್ಳೋದು ಅನ್ನೋ ಉದ್ದೇಶ ಅವಳದು. ಅದಕ್ಕೆ ನಿಮ್ಮನ್ನ ಯೂಸ್ ಮಾಡ್ಕೊಂಡ್ಲು.
ಡ್ಯಾಡಿ. ಪ್ರತಾಪ್, ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡ್ಯಾಡ್. ಆಫೀಸ್ಗೆ ಹೊರಡ್ತಾ ಇದ್ದೀರಾ? ನೀನಿನ್ನೂ ರೆಡಿ ಆಗಿಲ್ವಾ? ನೋ ಪ್ರಾಬ್ಲಮ್. ಇವತ್ತೇ ಆಫೀಸಿಗೆ ಬರಬೇಕು ಅಂತ ಏನೂ ಇಲ್ಲ. ನಿನ್ನ ಮುಖ ನೋಡಿದ್ರೆ ನಿದ್ದೆ ಮಾಡಿದಾಗ ಕಾಣ್ತಿಲ್ಲ. ಐ ವಿಲ್ ಮ್ಯಾನೇಜ್. ಡ್ಯಾಡಿ, ಇವತ್ತು IPC ಕಂಪ್ನಿ ಪ್ರಾಜೆಕ್ಟ್ ಮೀಟಿಂಗ್ ಇದೆ ಅಲ್ವಾ? ಹೌದು, ಇದೆ. ಆದರೆ MD ಬರ್ತಿರೋದು 4 ಗಂಟೆಗೆ, ಮೀಟಿಂಗ್ ಇರೋದು ಅಷ್ಟೊತ್ತಿಗೆ. ಆ ಪ್ರಾಜೆಕ್ಟ್ ಬಡ್ಜೆಟ್ ರೆಡಿ ಮಾಡಿರೋದು ನಾನೇ. ಸೊ ನಾನು ಬಂದರೆ ಹೆಲ್ಪ್ ಆಗುತ್ತೆ. ಐ ವಿಲ್ ಮ್ಯಾನೇಜ್ ಅಂತ ಹೇಳಿದ್ನಲ್ಲ ಪ್ರತಾಪ್. ಡ್ಯಾಡಿ, ಅದು ಮನಸ್ಥಿತಿಗಿಂತ ಮೀಟಿಂಗ್ ದೊಡ್ಡದಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಜಸ್ಟ್ ರಿಲ್ಯಾಕ್ಸ್. ಇಟ್ಸ್ ಮೈ ಆರ್ಡರ್. ಡ್ಯಾಡಿ, ಪಾಸ್ವರ್ಡ್ ಹೇಳಿ, ಫೈಲ್ ಓಪನ್ ಮಾಡ್ಕೊಡ್ತೀನಿ. ಏನಾದರೂ ಡೌಟ್ಸ್ ಇದ್ರೆ PS ಇದ್ದಾನೆ ಬಿಡು. ಅದು ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಅಂತ ನಾನು ಅವನಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ನನ್ನ ಹತ್ರ ಯಾವ ಕಾನ್ಫಿಡೆನ್ಷಿಯಲ್? ಐ ಹ್ಯಾವ್ ಹ್ಯಾಂಡಲ್ 100 ಪ್ರಾಜೆಕ್ಟ್ಸ್. ಸುರೇಶ್, ಆದರೂ ಡ್ಯಾಡಿ ಹೇಳಿದ್ರೆ ನಿನ್ನ ಕನ್ಸರ್ನ್ಗೆ ಥ್ಯಾಂಕ್ಸ್ ಹೇಳಬೇಕು ಅಥವಾ ಓವರ್ ಇಂಟರ್ಫಿಯರೆನ್ಸ್ ಅಂತ ಬೈಬೇಕು, ನನಗೆ ಗೊತ್ತಾಗ್ತಿಲ್ಲ. ಜಸ್ಟ್ ರಿಲ್ಯಾಕ್ಸ್. ಓಕೆ. ಹೇಳಿ. ಸಾವಿತ್ರಿ, ಹೇಗಿದ್ಯಮ್ಮ? ತಮ್ಮ ಕೃಪೆ, ತುಂಬಾ ಚೆನ್ನಾಗಿದ್ದೀನಿ. ಸಾವಿತ್ರಿ, ನನ್ನ ಕ್ಷಮಿಸು ಅಂತ ನಾನು ಯಾವ ಬಾಯಲ್ಲಿ ಕೇಳಲಿ ಅಂತ ಗೊತ್ತಾಗ್ತಿಲ್ಲ. ನಾನು ಹಾಗೆ ಕೇಳದೆ ಹೋದ್ರೆ ನಾನು ಎಂಥ ಕ್ರಿಮಿ ಅಂತ ನಾನೇ ಒಪ್ಕೊಂಡಾಗ ಆಗ್ಬಿಡುತ್ತೆ. ಸಾವಿತ್ರಿ, ನಿಂದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲಮ್ಮ. ಈಗ ನನಗೆ ಸಮಾಧಾನ ಆಯ್ತು. ಆದ್ರೆ ನಿನ್ ತಪ್ಪಿದ್ಯಲ್ಲ ಮಾವ. ಅದಕ್ಕೆ ಅಲ್ವಾ ಅಮ್ಮ ಸಾವಿತ್ರಿ ನಾನು ಕ್ಷಮೆ ಕೇಳ್ತಿರೋದು. ಅಂದ್ರೆ ಈಗ ನಾನೇನ್ ಮಾಡ್ಬೇಕು? ಯಥಾ ಪ್ರಕಾರ ನಿನ್ನ ಕ್ಷಮಿಸಿ ಹಳೆದನ್ನೆಲ್ಲ ಮರ್ತ್ ಬಿಡ್ಬೇಕು. ಹೇಳು ಮಾವ. ಸಾವಿತ್ರಿ, ನೀನ್ ಹೇಳಮ್ಮ. ನಾನು ಮಾಡಿರೋ ತಪ್ಪಿಗೆ ನಾನು ಏನ್ ಮಾಡ್ಬೇಕು ಅಂತ ಹೇಳು, ನಾನು ಮಾಡ್ತೀನಿ. ಫೋನ್ನಲ್ಲಿ ಹೇಳೋ ಅಂತದ್ದಲ್ಲ. ಸಿಗು, ನೇರವಾಗಿ ನಿನ್ನ ಹತ್ರ ಮಾತಾಡ್ಬೇಕು. ಆಯ್ತಮ್ಮ, ಆಯ್ತಮ್ಮ, ಮನೆಗೆ ಬರ್ತೀನಿ ನಾನು. ಬೇಡ, ಮನೇಲಿ ಆಡೋಂತ ಮಾತಲ್ಲ ಇದು. ಹೊರಗಡೆ ಎಲ್ಲಾದ್ರೂ ಸಿಗಿ. ಆಯ್ತಮ್ಮ ಸಾವಿತ್ರಿ, ನೀನ್ ಎಲ್ಲಿ ಹೇಳಿದ್ರೆ ಅಲ್ಲಿ, ಯಾವಾಗ ಹೇಳಿದ್ರೆ ಅವಾಗ, ಯಾವ ಟೈಮಲ್ಲಿ ಹೇಳಿದ್ರೆ ಆ ಟೈಮಲ್ಲಿ, ಇರೋ ಜಾಗಕ್ಕೆ, ನೀನ್ ಹೇಳಿದ ಜಾಗಕ್ಕೆ ನಾನು ಬರ್ತೀನಿ. ನನ್ನಂತ ಪಾಪಿಗಳು ಮಾಡಿರೋ ಪಾಪನ ಕಳ್ಕೊಳ್ಳೋದಕ್ಕೆ ಗಂಗೆನಲ್ಲೇ ಮೀಬೇಕಾಗಿಲ್ಲಮ್ಮ. ನಿನ್ನ ಕಾರ್ಯ ಕೇಳಿದ್ರು ಸಾಕು. ನೀನ್ ಹೇಳ್ದ ಹಾಗೆ ಮಾಡ್ತೀನಿ. ಹೇಳು. ಇಂಥ ಮಾತುಗಳೆಲ್ಲ ಬೇಡ ಮಾವ. 12 ಗಂಟೆಗೆ ಸರಿಯಾಗಿ ಕೃಷ್ಣ ಪಾರ್ಕ್ ಹತ್ರ ಬಾ. ಆಯ್ತಮ್ಮ ಸಾವಿತ್ರಿ, ಖಂಡಿತವಾಗ್ಲೂ ಬರ್ತೀನಿ. ನೀನ್ ಹೇಳೋ ಮಾತುಗಳನ್ನೆಲ್ಲ ಕೇಳಿ ನಾನು ಮಾಡಿರೋ ತಪ್ಪುಗಳೆಲ್ಲ. ಸಾವಿತ್ರಿ, ಹಲೋ. ಇಲ್ಲ, ಹೀಗೆ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅಪ್ಪ ಸಿಸ್ಟಮ್ ಓಪನ್ ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ಒಂದು ಮಾಡಬೇಕು. ಅಪ್ಪ ಅದನ್ನೆಲ್ಲ ನೋಡ್ಬಿಟ್ರೆ ಮುಳುಗೋಗ್ತೀನಿ. ಸನಿ, ನಿಂತ್ಕೋ. ಎಲ್ಲೋಗ್ತಿದ್ಯಾ?
ಎಲ್ಲೋಗ್ತಿದೆ ಸನಿ? ಅದು ಆಫೀಸ್ಗೆ ಮಮ್ಮಿ. ಆಫೀಸ್ಗೆ ಯಾಕೆ? ಮಮ್ಮಿ ಏನ್ ಹೀಗ್ ಮಾತಾಡ್ತಾ ಇದ್ಯಾ? 1 ವೀಕ್ ಆಯ್ತು ನಾನು ಆಫೀಸ್ಗೆ ಹೋಗಿ. ಅಲ್ಲಿ ಏನೇನ್ ಟ್ರಾನ್ಸಾಕ್ಷನ್ಸ್ ನಡೀತಾ ಇದೆ ಅಂತ ಗೊತ್ತಾಗ್ಬೇಕಲ್ವಾ ನನ್ಗೆ? ಅಲ್ಲ ಕಣೋ, ಇನ್ನು ಇಷ್ಟು ಬೆಳಗ್ಗೆ ಯಾರು ಬಂದಿರ್ತಾರ ಆಫೀಸ್ಗೆ? ಮಮ್ಮಿ PS ಹೇಳಿದೀನಿ, ಇಸ್ ಆನ್ ದ ವೇ. ಅಲ್ಲ ಕಣೋ, PS ಅವರು ಪ್ರೆಸೆಂಟೇಶನ್ಗೆ ಅಂತ ಪೂನಾಗ್ ಹೋಗಿದಾರಲ್ವಾ? ಅವನು ಇನ್ನೊಬ್ಬ PS ಮಮ್ಮಿ. ಅವನು ನೋಡು ಸನಿ, ನಿನ್ಗಿನ್ನೂ ಹುಷಾರಿಲ್ಲ ಕಣೋ. ಯಾವ್ದನ್ನು ನಿನ್ನೂ ಮರ್ತಿಲ್ಲ. ಇನ್ನು 4 ದಿನ ನಿನ್ ಮನೆಯಲ್ಲೇ ರೆಸ್ಟ್ ಮಾಡ್ಬಾರ್ದಾ? ಆಫೀಸಲ್ಲಿ ಅಷ್ಟೊಂದು ಎಮರ್ಜೆನ್ಸಿ ಇದೆ ಅಂತ ಅನ್ಸಿದ್ರೆ ಸತ್ಯನ ಕಳಿಸ್ತೀನಿ, ಅವನು ಹೋಗಿ ಏನಿದೆ ಅಂತ ನೋಡ್ತಾನೆ. ನೀನ್ ಬೇಕಿದ್ರೆ 1-2 ದಿನ ಔಟ್ ಆಫ್ ಸ್ಟೇಷನ್ ಎಲ್ಲಾದ್ರೂ ಹೋಗಿ ರೆಸ್ಟ್ ಮಾಡಿ ಬಾ. ಎಲ್ಲಾನು ಮರಿತೀಯ. ಮಮ್ಮಿ ಅಂತದ್ ಏನಾಗಿದೆ ನನ್ಗೆ? ಎಲ್ರು ನನ್ನ ಯಾಕೆ ಈ ರೀತಿ ವೀಕ್ ಮಾಡ್ತಾ ಇದ್ದೀರಾ? ಮಮ್ಮಿ ಯಾಕೆ ಅಳ್ತಾ ಇದೀಯಾ? ಪ್ಲೀಸ್ ಮಮ್ಮಿ, ಉಕ್ಕಿನಂತ ಹೆಂಗ್ಸು ನೀನ್ ಅಳ್ಬಾರ್ದು. ಪ್ಲೀಸ್ ಅಳ್ಬೇಡ. ಸನಿ ನೋಡು, ಹೀಗ್ ಮನೆಯಲ್ಲಿ ನಡೆದಿರೋ ವಿಷಯನೇ ನಾನಿನ್ನೂ ಮರೆಯೋದಕ್ಕಾಗಿಲ್ಲ ಕಣೋ. ನೀನು ಈ ತರನೇ ಮಾಡಿದ್ರೆ ನಾನು ಹೇಗ್ ಸಹಿಸ್ಕೊಂಡಿರ್ಲಿ ಹೇಳು? ನಾನ್ ಗಟ್ಟಿಯಿಂದ ಅಲ್ಲ, ನೀನು. ಹೌದು, ನಾವು ಅನ್ಕೋತೀವಿ ನಾವು ತುಂಬಾ ಗಟ್ಟಿ ಇದೀವಿ, ಹಾಗೆ ಹೀಗೆ ಅಂತ. ಆದ್ರೆ ಜೀವನದಲ್ಲಿ ಬೀಳೋ ಒಂದೇ ಒಂದು ಪೆಟ್ಟು ನಮ್ ತಲೆ ಮೇಲಿರೋ ಗಟ್ಟಿತನನ ಹೋಗಿಸ್ಬಿಡುತ್ತೆ. ಯಾವುದೇ ಕೆಲಸ ಹಿಡಿದ್ರು ಸಾಧಿಸ್ದೆ ಬಿಡೋಳಲ್ಲ ಅನ್ನೋ ಪಟ್ಟ ಕಿರೀಟದಿಂದ ಬಿತ್ತೋಗುತ್ತೆ. ಜೀವನ ಇಷ್ಟೇನಾ ಅಂತ ಅನ್ಸೋದಕ್ ಶುರುವಾಗುತ್ತೆ. ಎಷ್ಟೆಲ್ಲ ಕೂಗಾಡ್ತೀವಿ, ಹಾರಾಡ್ತೀವಿ, ನಾನು, ನಂದು, ನಾನೇ ಮಾಡಿದ್ದು ಎಲ್ಲ ನನ್ನಿಂದ ಅಂತ ಎಲ್ಲರ ವಿರೋಧನ ಕಟ್ಕೋತೀವಿ. ಸಂಬಂಧಿಕರು, ಹಿತೈಷಿಗಳು, ಬಂಧುಗಳು, ಸ್ನೇಹಿತರು ಕೊನೆವರೆಗೂ ನಮ್ ಜೊತೆಗೆ ಬರ್ತಾರೆ ಅನ್ಕೋತೀವಿ. ನಾವು ಸತ್ತಾಗ ಹೆಣನ ಎತ್ತೋದಕ್ಕೆ 4 ಜನನ ಸಂಪಾದನೆ ಮಾಡಿರಲ್ಲ, ಅದೇ ಗುಂಡಿ ತುಂಬೋಷ್ಟು ಹಣ ಸಂಪಾದನೆ ಮಾಡಿರ್ತೀವಿ. ಏನ್ ಪ್ರಯೋಜನ? ಇದೆಲ್ಲ ಯಾವ ಉಪಯೋಗಕ್ಕೆ? ಯಾವ ಉಪಯೋಗಕ್ಕೆ? ಪ್ಲೀಸ್, ಈಗ ತಾನೇ ಎಲ್ಲದನ್ನು ಮರೆಯೋಕೆ ಟ್ರೈ ಮಾಡ್ತಾ ಇದ್ದೀನಿ. ತಿರ್ಗಾ ಅದನ್ನ ನೆನಪಿಸಿ ನೋವು ಕೊಡ್ಬೇಡ ಪ್ಲೀಸ್. ಇಲ್ಲ ಸರಿ, ನೀನ್ ನೋವು ಕೊಡೋದಕ್ಕೆ ನಾನು ಹೇಳ್ತಾ ಇಲ್ಲ ಕಣೋ. ಪ್ಲೀಸ್, ನೀನ್ ಇವತ್ತು ಆಫೀಸ್ಗೆ ಹೋಗ್ಬೇಡ. ನಂದು 2 ದಿನ. ಮಮ್ಮಿ, ನಿನ್ಗೆ ಏನಾಗಿದೆ? ಅರ್ಜೆಂಟ್, ನನಗೆ ಆಫೀಸಲ್ಲಿ ಕೆಲಸ ಇದೆ, ಬರ್ತೀನಿ ನಾನು. ಸನಿ, ನನ್ ಮಾತು ಕೇಳೋ. ಸಾವಿತ್ರಿ, ದಯವಿಟ್ಟು ನನ್ನ ಮಾತು ಕೇಳು. ನಾನು ತಪ್ಪು ಮಾಡಿದ್ದೀನಿ. ನಾನು ಮಾಡಿರೋ ತಪ್ಪಿಗೆ ನೀನು ಏನು ಶಿಕ್ಷೆ ಕೊಟ್ಟರು ನಾನು ಅದನ್ನು ಅನುಭವಿಸ್ತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಪ್ಲೀಸ್. ಒಂದು ಸಣ್ಣ ಅನುಮಾನ, ವಿನುತಾ ಬಗ್ಗೆ ಒಂದು ಸಣ್ಣ ಅನುಮಾನ ಬಂದಿದ್ದಿದ್ರು ನಾನು ಅವಳಿಗೆ ಸಾಥ್ ಕೊಡ್ತಾ ಇರಲಿಲ್ಲ, ಅವಳು ಸಪೋರ್ಟೇ ಮಾಡ್ತಾ ಇರಲಿಲ್ಲ. ನಿನ್ನ ಬಗ್ಗೆ ಎಷ್ಟೆಲ್ಲ ಹೇಳಿದ್ಲು ಗೊತ್ತಾ ಅವಳು? ನೀನು ನನ್ನನ್ನು ಸಾಯಿಸ್ಬೇಕು ಅಂತಿದ್ಯಾ ಅಂದ್ಲು. ಆ ಮಾತು ಕೇಳಿ ನನಗೂ ಕೋಪ ಬಂತು. ನೀನು ನನ್ನನ್ನು ಸಾಯಿಸೋದ್ರೊಳಗೆ ನಾನೇ ನಿನ್ನನ್ನು ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟೆ. ನನ್ನ ದಾರಿ ತಪ್ಪಿಸ್ಬಿಟ್ಲು ಅವಳು, ನನ್ನ ಕೈಲಿ ತಪ್ಪು ಮಾಡಿಸ್ಬಿಟ್ಲು.
ನಾನು ಪಾಪ ಮಾಡಿದ್ದೀನಿ, ಒಪ್ಕೋತೀನಿ. ಆದ್ರೆ ನನ್ನ ಕೈಲಿ ಪಾಪನ ಅವಳು ಮಾಡಿಸಿದ್ದು. ಪಾಪ ಮಾಡಿದವ್ರಿಗಿಂತ ಪಾಪ ಮಾಡಿಸಿದವರು ಹೆಚ್ಚು ತಪ್ಪಿತಸ್ಥರಲ್ವಾ? ದಯವಿಟ್ಟು ನನ್ನ ಮಾತನ್ನ ಕೇಳು. ಅವಳು ಮಾಡಿರೋ ಪಾಪಕ್ಕೆ ಅವಳು ಅನುಭವಿಸ್ತಾ ಇದ್ದಾಳೆ. ಅದಕ್ಕೆ ಅವಳು ಸತ್ಲು. ನೀನು ಆಸ್ಪತ್ರೆಗೆ ಬಂದಾಗಾದ್ರೂ ಒಂದೇ ಒಂದು ಮಾತು ಹೇಳಿದ್ದಿದ್ರೆ ಏನ್ ಮಾಡಕ್ಕಾಗ್ತಿತ್ತು? ಏನ್ ಮಾಡ್ತಿದ್ರಿ? ವಿನುತಾ ತಪ್ಪು ಮಾಡಿದಾಳೆ, ಅದಕ್ಕೆ ನಿರಾಳವಾಗಿ ಸಾಯ್ಲಿ ಅಂತ ಬಿಟ್ಬಿಡ್ತಿದ್ವಿ. ನಾನ್ ಹೇಳಿರೋದ್ರು ಅದೇ ಆಗ್ತಿತ್ತು. ಅವಳು ಪಾಪಿ, ಬಹಳ ಕಲ್ಮಶ ಮನಸ್ಸವಳು. ಅವಳು ನನ್ ತಂಗಿ. ಅವಳು ತಪ್ಪು ಮಾಡಿದ್ರೆ ನಾನು ಅವಳಗ್ ತಿದ್ದಿ ಬುದ್ಧಿ ಹೇಳ್ತಿದ್ದೆ. ಅಪ್ಪ ಅಮ್ಮ ಇದ್ರು, ಅವ್ರ ಬುದ್ಧಿ ಹೇಳಿರೋರು. ನೀವ್ ಯಾರು ಮಾವ ಅವಳಗ್ ತಿದ್ದಕ್ಕೆ? ಇವತ್ತು ನನಗ್ ನನ್ ತಂಗಿ ವಾಪಸ್ ಬೇಕು. ಕೊಡ್ತೀರಾ ಮಾಮ?